ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಕಡೆ ಕಾರ್ತಿಕ ಗುರುವಾರ ಅಂಗವಾಗಿ ದಕ್ಷಿಣಾಮೂರ್ತಿ ಸ್ವಾಮಿಗೆ ವಿಶೇಷ ಪೂಜೆ. ವಾರ್ತೆಗಳ ವಿವರ. ಕೋಲಾರ ಮುಳಬಾಗಿಲು ರಸ್ತೆಯ ಕೋಲಾರಮ್ಮ ಕೆರೆ ಕಟ್ಟೆ ಮೇಲಿರುವ ಶ್ರೀ ಮಹಾಗಣಪತಿ, ಶ್ರೀ ಪರಶುರಾಮ, ಶ್ರೀ ಗುರು ದಕ್ಷಿಣಾಮೂರ್ತಿ ದೇವಾಲಯದಲ್ಲಿ ಕಾರ್ತಿಕ ಮಾಸ ಪ್ರಯುಕ್ತ ಕಡೆ ಕಾರ್ತಿಕ ಗುರುವಾರ ದಕ್ಷಿಣಾಮೂರ್ತಿ ಸ್ವಾಮಿಗೆ ವಿಶೇಷ ಪೂಜೆ, ರುದ್ರಾಭಿಷೇಕ, ವಿಶೇಷ ಹೂವಿನ ಅಲಂಕಾರವನ್ನು ಗುರುವಾರ ಹಮ್ಮಿಕೊಳ್ಳಲಾಗಿತ್ತು. ಸಂಜೆ ಕಾರ್ತಿಕ ದೀಪೋತ್ಸವ ನಡೆಯಿತು. ನೂರಾರು ಭಕ್ತಾದಿಗಳು ದೇವಾಲಯಕ್ಕೆ ಭೇಟಿ ನೀಡಿ ದೇವರ ಕೃಪೆಗೆ ಪಾತ್ರರಾದರು. ದೇವತಾ ಕಾರ್ಯಗಳನ್ನು ಪ್ರಧಾನ ಅರ್ಚಕ ಕಾರ್ತಿಕ್ ದೀಕ್ಷಿತ್ ನೆರವೇರಿಸಿದರು. ವರದಿ ಪರ್ವೀಜ್ ಅಹಮದ್. ಇದು ಶ್ರೀ ಕಡೆ ಕಾರ್ತಿಕ ಗುರುವಾರ 4 ಗುರುವಾರ ಸ್ವಾಮಿಗೆ ವಿಶೇಷ ಪೂಜೆ ನಡೆಯಿತು. ಸ್ವಾಮಿಗೆ ಮೊದಲನೆಯಿಂದ ಗಣಪತಿ ಪೂಜೆ ಮತ್ತು ಶ್ರೀ ಪರಶುರಾಮ ಸ್ವಾಮಿಗೆ ವಿಶೇಷವಾಗಿ ಅಭಿಷೇಕ, ಶ್ರೀ ಗುರು ದಕ್ಷಿಣಾಮೂರ್ತಿ ಅವರಿಗೆ ವಿಶೇಷವಾಗಿ ರುದ್ರಾಭಿಷೇಕ, ಅಭಿಷೇಕ ನೆರವೇರಿತು. ಈ ಕಾರ್ತಿಕ ಮಾಸದಲ್ಲಿ ಲಾಸ್ಟ್ ಗುರುವಾರ ಅಂದರೆ ಕೊನೆಯ ಗುರುವಾರ 4ನೇ ಗುರುವಾರ ಸ್ವಾಮಿಗೆ ದೀಪೋತ್ಸವ ಇರುತ್ತೆ. ವಿಶೇಷವಾಗಿ ಅಖಂಡ ದೀಪ ಹಚ್ಚಿ ಸ್ವಾಮಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸ್ತಾರೆ. ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ಶ್ರೀ ಗುರು ದಕ್ಷಿಣಾಮೂರ್ತಿ ಅನುಗ್ರಹ ಪಾತ್ರರಾಗ್ತಾರೆ. ನೀವು ಇದು ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಾ? ಇದು ಇತಿಹಾಸ ಏನು? ಇದು ಸ್ವಾಮಿ ಇತಿಹಾಸ. ಇದು ಶತಶೃಂಗ ಸಮೀಪೆ ಪರಶುರಾಮ ಕ್ಷೇತ್ರೆ ದಂಡಕಾರುಣ್ಯೆ ಕೋಲಾಹಲಪುರಾಧೀಶ್ವರಿ ಅಂತ ಆ ಕೋಲಾರಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಪರಶುರಾಮ ಸ್ವಾಮಿ. ಆ ಪರಶುರಾಮ ಸ್ವಾಮಿ ತನ್ನ ತಾಯಿಯನ್ನು ಶಿರಸ್ಸನ್ನು ಕಣ್ಣೆ ಮಾಡ್ತಾರೆ. ಆ ಶಾಪ ನಿವೃತ್ತಿಗೋಸ್ಕರ ದಿಸಕ್ಕೊಂದು ಶಕ್ತಿ ದೇವಸ್ಥಾನ ಕಟ್ಟಬೇಕಂತೆ ಆತ. ಇಲ್ಲ ಅಂದರೆ ತನ್ನ ತಿನ್ನೋ ಅನ್ನ ಎಲ್ಲ ಉಡುಗಳಾಗಿ ಕಾಡುತ್ತಂತೆ, ಮಾತೃಶಾಪ ಆತನಿಗೆ. ಅದಕ್ಕೋಸ್ಕರ ಅಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿ ಈ ಕೆರೆ ಕಟ್ಟೆ ಮೇಲೆ ನಿಂತ್ಕೊಂಡಿದ್ದಾರೆ. ಅದಕ್ಕೆ ಶತಶೃಂಗ ಸಮೀಪೆ ಅಂದರೆ 100 ಬೆಟ್ಟಗಳ ಅಂತರ್ಗಂಗಿ ಸಮೀಪ ಅಂತಿರುವಂಥ ದೇವಸ್ಥಾನ. ಪರಶುರಾಮ ಕ್ಷೇತ್ರ ಅಂದರೆ ಪರಶುರಾಮರು ಕೋಲಾರಮ್ಮನವರ ಪ್ರತಿಷ್ಠಾಪನೆ ಅಂತ ಪರಶುರಾಮ ಕ್ಷೇತ್ರ. ದಂಡಕಾರುಣ್ಯ ಅಂತಂದರೆ ಸುತ್ತು ಅರಣ್ಯ ಇತ್ತು, ಈಗ ಟೌನ್ ಆಗಿದೆ. ಅದಕ್ಕೋಸ್ಕರ ಇಲ್ಲಿ ಕಾರ್ತಿಕ ದೀಪೋತ್ಸವ ಅಂತ ಸುಮಾರು ವರ್ಷಗಳು ಹಿಂದಿನ ಕಾಲದಿಂದ ನಡ್ಕೊಂಡು ಬರ್ತಾ ಇದೆ. ಹಾಗೆ ಇಲ್ಲಿ ದಕ್ಷಿಣಾಮೂರ್ತಿ ಗುರುವೇ ಸರ್ವಲೋಕಾನಾಂ
ಭಿಷಜೇ ಭವರೋಗಿಣಾಂ ನಿಧಗೇ ಸರ್ವವಿದ್ಯಾನಾಂ ಶ್ರೀ ಗುರು ದಕ್ಷಿಣಾಮೂರ್ತಯೇ ನಮ ಅಂತ. ಈ ಗುರು ದಕ್ಷಿಣಾಮೂರ್ತಿಯನ್ನು ಯಾರು ಆರಾಧನೆ ಮಾಡ್ತಾರೋ ಅವರಿಗೆ ಕುಜದೋಷ ಸರ್ಪದೋಷ ಮತ್ತು ಬರಲ್ಲ. ಮತ್ತು ಇನ್ನೊಂದು ಏನಂತಂದರೆ ಈ ಮದುವೆ ಆಗಿಲ್ದಿರೋರು ಮತ್ತು ಇಲ್ಲಿ ಕಡಲೆ ಹಾರ ಹಾಕ್ತಾರೆ. 12 ವಾರ 24 ವಾರ 48 ವಾರ ಸ್ವಾಮಿ ಕಡಲೆ ಹಾರ ಹಾಕಿ ಸ್ವಾಮಿ ಗುರುಶಾಂತಿ ಮಾಡಿಸ್ತಾರೆ. ಮತ್ತು ಈ ಕಾರ್ತಿಕ್ ದೀಪೋತ್ಸವ ಹಚ್ಚಿದರೆ ಈ ಭಕ್ತಾದಿಗಳು ಅವ್ರಿಗೇನು ಕಷ್ಟ ಇದ್ರೂ ಸ್ವಾಮಿ ಪರಿಹಾರ ಮಾಡ್ಕೊತಾರೆ ಅಂತ ಒಂದು ನಂಬಿಕೆ. ಎಷ್ಟು ವರ್ಷ ಇತಿಹಾಸವುಳ್ಳ ಇದು ತ್ರೇತಾಯುಗದಲ್ಲಿ ಪರಶುರಾಮರು ಇದನ್ನು ಯಾರು ಪ್ರತಿಷ್ಠಾಪನೆ ಮಾಡಿರುವಂಥ ದೇವಸ್ಥಾನ ಅಲ್ಲ. ಇದು ಅವರೇ ಸ್ವಯಂ ಅಂದರೆ ಪರಶುರಾಮರೇ ಬಂದು ಇಲ್ಲಿ ಸ್ಥಾಪನೆ ಆಗಿದ್ದಾರೆ. ಮುಂಚೆಗೆ ಇಲ್ಲಿ ದಕ್ಷಿಣಾಮೂರ್ತಿ ಇರಲಿಲ್ಲ. 10 ವರ್ಷದ ನಂತರ ದಕ್ಷಿಣಾಮೂರ್ತಿ ಪ್ರತಿಷ್ಠಾಪನೆ ಮಾಡಿದರೆ ಇಲ್ಲಿ ಹಳೆ ವಿಗ್ರಹ ಅಂದರೆ ಪರಶುರಾಮ ಸ್ವಾಮಿ ಸ್ವಯಂ ಆತನೇ ಬಂದು ಶಿಲೆ ಆಗಿರೋರು. ಭಕ್ತಾದಿಗಳು ಹರಕೆಗಳು ಈಡೇರ್ತಾ ಇದೆಯಾ? ಮತ್ತು ಇವ್ರಿಗೆ ಬೇರೆ ಏನಾದರೂ ಇಂಥವಿದ್ರೆ ದೈಹಿಕ ಮತ್ತು ಮಾನಸಿಕವಾಗಿ ಒತ್ತಡಗಳು ಅಂಥವಿದೆ ನಿವಾರಣೆ ಮಾಡ್ತಾ ಇದ್ದಾರೆ ತಾಯಿ. ಇಲ್ಲಿ ಬಂದರೆ ಸ್ವಾಮಿಗೆ ಪರಶುರಾಮ ಸ್ವಾಮಿಗೆ ಯಾರು ಆರಾಧನೆ ಮಾಡ್ತಾರೋ ಅವ್ರಿಗೆ ಶತ್ರು ಭಯ ಅನ್ನೋದು ಇರಲ್ಲ. ಈ ಗುರು ದಕ್ಷಿಣಾಮೂರ್ತಿಗೆ ಯಾರನ್ನ ಆರಾಧನೆ ಮಾಡ್ತಾರೋ ಅವರಿಗೆ ರೋಗ ರುಜಿನಗಳು ಮತ್ತೆ ಬರಲ್ಲ. ಯಾರಿಲ್ಲಿ ಹರಕೆ ಹೊತ್ಕೊಂಡು ಹೋಗ್ತಾರೆ, ಇಲ್ಲಿ 12 ವಾರ ನಾವು ಕಡಲೆ ಹಾರ ಹಾಕ್ತಿರತ್ತೆ ಹರಕೆ ಹೊತ್ಕೊಂಡು ಹೋಗ್ತಾರೆ, ಆ ಸ್ವಾಮಿ ಶೀಘ್ರದಲ್ಲೇ ಸ್ವಾಮಿಗೆ ಪರಿಹಾರ ಮಾಡಿಕೊಡ್ತಾನೆ. ತಾವು ಇಲ್ಲಿ ಅರ್ಚಕರಾಗಿ? ಹೌದು, ಅರ್ಚಕರಾಗಿ ನಾವು ನಮ್ಮ ವಂಶ ಪರಂಪರ ಇಲ್ಲಿ ಸ್ವಾಮಿಗೆ ಪೂಜೆ ಮಾಡ್ಕೊಂಡು ಬರ್ತಾರೆ. ನಮ್ಮ ತಂದೆಯವ್ರ ಕಾಲದಿಂದ ನಮ್ಮ ತಾತನ ಕಾಲದವರಿಂದ ಫ್ಯಾಮಿಲಿ ಹಿಡಿಟ್ರಿ ವಂಶ ಪರಂಪರೆ ಈ ಸ್ವಾಮಿ ಗುರು ದಕ್ಷಿಣಾಮೂರ್ತಿಗೆ ಆರಾಧನೆ ಮಾಡ್ಕೊಂಡು ಈ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ತಮ್ಮ ಹೆಸರು ಸ್ವಾಮಿ? ಕಾರ್ತಿಕ್ ದೀಕ್ಷಿತ್ ಅಂತ. ಮತ್ತು ಪ್ರಧಾನ ಅರ್ಚಕರು ಬಂದು ಸೋಮಶೇಖರ್ ದೀಕ್ಷಿತರು ಅಂತ.